ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಇದು ಸೊ ಈ ಥರ ಇದು ಕೊಡ್ತಿದ್ದಾರೆ ಅಂತ ಇಂಟ್ರಡಕ್ಷನ್ ಅಂತ ಅಂದ್ಕೊಬೇಡಿ. ಸೊ ನಾನು ಯಾವುದೇ ಥರ ಮಾಡಿಲ್ಲ, ಬಿಕಾಸ್ ಇದೊಂಥರ ರ್ಯಾಂಡಮ್ ವ್ಲಾಗ್. ಸೊ ಇರೋದನ್ನೇ ಒಂದು ಕ್ಲಿಪ್ಸ್ನ ಹಾಕಿ ನಾನು ಒಂದು ವ್ಲಾಗ್ನ ಮಾಡ್ತಿದ್ದೀನಿ. ಸೊ ಇದರಲ್ಲಿ ನನ್ನ ಪ್ರೆಸೆಂಟ್ ವೆಯ್ಟ್ ಎಷ್ಟಿದೆ ಆ್ಯಂಡ್ ನನ್ನ ಟಾರ್ಗೆಟ್ ಎಷ್ಟಿದೆ, ಸೊ ಇದೆಲ್ಲ ನಾನು ಇದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ನನ್ನ ಫೇವ್ರೆಟ್ ರೆಸಿಪಿ ಮಂಡಕ್ಕಿ ಒಂದು ರೆಸಿಪಿನ ಟ್ರೈ ಮಾಡಿದ್ದೀನಿ. ಸೊ ಅದನ್ನು ಕೂಡ ನೋಡಿ. ಆ್ಯಂಡ್ ಸೊ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಕಮ್ ಆನ್, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಾನು 60 kg ಇದೆ, 60 kg ಇದ್ದೀನಿ. ಫ್ರಮ್ 1-2 ವರ್ಷದಿಂದ ಅಲ್ಲೇ ಇದ್ದೀನಿ. ಒಂದ್ಸರಿ 58 ಆಗೋಣ, 58 ಬರ್ತೀನಿ, ಇಲ್ಲ 57 ಬರ್ತೀನಿ. ಮತ್ತೆ ವರ್ಕೌಟ್ ಬಿಟ್ರೆ ಹಂಗೆ ಸರಕ್ಕಂತ 2 kg ದಪ್ಪ, ಲೈಕ್ 2 kg ವೆಯ್ಟ್ ಆಗ್ತೀನಿ. ಸೊ ಈಗ ಸ್ವಲ್ಪ 54 or 53 ಬರಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಈ ನನ್ನ 2 monthsಲ್ಲಿ 53 ಆಗ್ಬಿಡೋಣ, 54, 53 ಆಗ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಏನಕ್ಕೆ ಅಂತ ಆದ್ಮೇಲೆ ಹೇಳ್ತೀನಿ. ಓಕೆ, ಸೊ ಈಗ ಸ್ವಲ್ಪ ವೆಯ್ಟ್ ಲಾಸ್ ಮಾಡೋಣ ಅಂದ್ಬಿಟ್ಟು, ಈಗ ಯಾವುದೇ ಥರ ಫಂಕ್ಷನ್ಸ್ ಅದು ಇದು ಅಂತೆಲ್ಲ ಏನಿಲ್ಲ. ಸುಮಾರು ಒಂದು 2 months ಆಗ್ಬಿಟ್ಟಿತ್ತು ನಾನು ವರ್ಕೌಟ್ ಬಿಟ್ಟಿದ್ದು. 2 to 3 months ಆಗ್ಬಿಟ್ಟಿತ್ತು. ಮೊನ್ನೆ 2 weeks ಬ್ಯಾಕ್ ಸ್ಟಾರ್ಟ್ ಮಾಡಿದೆ, ಮತ್ತೆ ನನ್ನ ತಂಗಿ ಎಂಗೇಜ್ಮೆಂಟ್ ಬಂತು, ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಸೊ ಈಗ ಸ್ವಲ್ಪ ವರ್ಕೌಟ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಯಾವುದೇ ಶೆಡ್ಯೂಲ್ ಏನೂ ಇಲ್ಲ. ಸೊ ಈಗ ಸ್ವಲ್ಪ ವರ್ಕೌಟ್ ಮಾಡೋಣ. 1 ತಿಂಗಳು ಅಮ್ಮ ಮನೇನೂ ಬೇಡ, ಯಾವ ಮನೇನೂ ಬೇಡ ಅಂತ ಫಿಕ್ಸ್ ಆಗ್ಬಿಟ್ಟು ಈಗ ಫುಲ್ಲು ವರ್ಕೌಟ್ ಹೋಗ್ಬೇಕು. ಬನ್ನಿ ಇಬ್ರು ಇಲ್ಲಿ ಬನ್ನಿ. ಸೊ ವರ್ಕೌಟ್ ಮಾಡೋಣ ಅಂತ ಇದಕ್ಕೆ ಫಿಕ್ಸ್ ಆಗಿ ಲೆಟ್ಸ್ ಡೂ ದ ವರ್ಕೌಟ್. ಆ್ಯಂಡ್ ನನ್ನ ಟಾರ್ಗೆಟ್ 54 ಬರಬೇಕು ಅಂತ ಇವತ್ತಿಂದನೇ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ. ನೋಡಿದ್ರೆ ನಮ್ಮ ಕೋಚೆ ಬಂದಿದೆ ಇವತ್ತು. ಮಳೆ ಮಳೆ ಮಳೆ, ಬೆಳಗ್ಗೆಯಿಂದ ಮಳೆ 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 ಆಗಿದೆ. ಗಾಡಿ ಫುಲ್ ವಾಶ್ ಆಗ್ತಿದೆ ನೋಡಿ ಗೈಸ್. ಸ್ಟ್ರಿಕ್ಟ್ ಡಯಟ್ ಮಾಡೋಣ ಅಂತ ಅನ್ಕೊಂಡ್ರೆ ಸಮೋಸ ಬೇಕಾ ಅಂತ ಕೇಳ್ತಿದ್ದಾರೆ. ಬೇಕು. ಅಂಡ್ ಕಾಫಿ ಕುಡಿತಿದ್ದೀನಿ. ಬರ್ಬೇಕಾದ್ರೆ ಬ್ಲ್ಯಾಕ್ ಕಾಫಿ ಕುಡ್ದೆ ಇಲ್ಲೇ. ಸೊ ಇವಾಗ ನೋಡ್ರೆ ಮತ್ತೆ ಕಾಫಿ ಕುಡಿತೀನಿ. ಫುಲ್ ಚಳಿ ಆಗ್ತಿದೆ. ನಾನು ಡಯಟ್ ಮಾಡೋಣ ಅಂತ ಅನ್ಕೊಂಡ್ರೆ ಹಾಲು ನಾನು ನೀವು ಹಾಲು ತಗೊಳ್ಳಿ 50. ಸೊ ಸುತ್ತೆ ಡಯಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಇವಾಗ ಕೈ ಕೊಡ್ತು ಏನೋ ನೀವು 50 ನಾನು 50 ತಿಂತೀನಿ. ಹಾಲು ಇಸ್ಕೊಳ್ಳಿ. ಹಾಲು ಕೊಟ್ಟು ಕುತ್ಕೊಳ್ಳಿ. ಹಾಗೆ ಕಾಫಿ ಕೊಟ್ಬಿಟ್ಟು ಸಮೋಸ ತಿಂದು ಹೋಗೋಣ. ಇವತ್ತು ಫಸ್ಟ್ ಡೇ ಅಲ್ವಾ, ಸೊ ಇವತ್ತಿನ ಡಯಟ್ ಮಾಡ್ಬೇಕು ಅನ್ಕೊಂಡ್ರಿ. ಫಸ್ಟೇ ಹೊರ್ಕೊಬಿಡಿ. ಇವತ್ತೊಂದು ದಿನ ಸ್ಕಿಪ್ ಮಾಡೋಣ ಅಂತ ಅನ್ಕೊಂಡು ಸ್ವಲ್ಪ ಚೀಟ್ ಮೀಲ್ ಮಾಡ್ತಿದ್ದೀನಿ. ಸೊ ಇವರು ಡಯಟೇ ಇವತ್ತಿಲ್ಲ, ನಾಳೆ. ನಮ್ಮಮ್ಮ ಅನ್ಕೊಂತಾರೆ ಈಗ ನೋಡ್ಬಿಟ್ಟು, ಇವ್ರು ಡಯಟ್ಗೆ ಯಾವಾಗ ನೋಡ್ರು ಡಯಟ್ ಅಂತಾರೆ, ತಿಂತಾನೆ ಇರ್ತಾರೆ. ನಿಜವಾಗ್ಲೂ ಇದೇ ಲಾಸ್ಟ್. ನೆಕ್ಸ್ಟ್ ಇನ್ನೊಂದು 2 monthsಲ್ಲಿ 54 ಆಗ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ. 54 ಆಗ್ತೀನಿ. ಅಂಡ್ ಇವ್ರು ಕೂಡ ಫುಲ್ ಫಿಟ್ ಆಗ್ಬಿಡ್ತಾರಂತೆ. ನೋಡೋಣ, ಚಾಲೆಂಜ್ ಮಾಡೋಣ ಇಬ್ರು. ನೀವು ಬಿಡಿ ಫಸ್ಟು. ನಾನು ಗೈಸ್ ಹೇಳಿದ್ದು ಇವಾಗ ತಗೊಳ್ಳಿ ಅಂತ ಅವರೇ ತಾನೇ ಹೇಳಿದ್ದು. ನೀವ್ ಹೇಳಿದ್ರೆ ನಾನು ತಿಂತಾ ಇದ್ದೀನಿ. ಸೊ ಬೆಳಗ್ಗೆ ಸ್ನಾನ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ಈಗ ನನ್ನ ಟಾರ್ಗೆಟ್ ಇರೋದು 54 ಆಗ್ಬೇಕು ಅಂತ. ನೀವೆಷ್ಟಿದ್ದೀರಾ ಬೇಬಿ ವೆಯ್ಟ್? 80. ಎಷ್ಟು ನೀವೆಷ್ಟು ಡೌನ್ ಆಗ್ಬೇಕು? ನಾನು 5 kg, 10 kg. ನೋಡೋಣ ಈ ಮಂತಲ್ಲಿ ಎಷ್ಟು kg ವೆಯ್ಟ್ ಲಾಸ್ ಮಾಡ್ತೀವಿ ಅಂತ. ಅಂಡ್ ಸ್ವಲ್ಪ ಮಾಡ್ಬೇಕು. ಎಲ್ಲ ತಿನ್ನೋದು ಬಿಟ್ಬಿಟ್ಟು ವರ್ಕೌಟ್ ಡಯಟ್ ಅಂತ ಒಂದು ರುಟೀನ್ನ ಇಟ್ಕೊಂಡಿರ್ಬೇಕು. ಏನಾದ್ರೆ ವೆಯ್ಟ್ ಲಾಸ್ ಆಗ್ಬೇಕು, ಫಿಟ್ ಮಾಡ್ಬೇಕು. ನನ್ನ ಮಗಳನ್ನ ವೆಯ್ಟ್ ಗೇನ್ ಮಾಡ್ಬೇಕು. ಅಂದ್ರೆ ವೆಯ್ಟ್ ಗೇನ್ ಇಲ್ಲ, ಕರೆಕ್ಟ್ ಆಗಿದ್ದಾಳೆ. ಸ್ವಲ್ಪ ಮುಂಚೆ ಬಂದ್ ವೆಯ್ಟ್ ಅನ್ನೋದು 15 ಕ್ರಾಸ್ ಆಗ್ಬೇಕು ಅಷ್ಟೇ ನನ್ನ ಟಾರ್ಗೆಟ್ ಇರೋದು.
ಸ್ವಲ್ಪ ಅವ್ಳಿಗೆ ಹೆಲ್ತ್ ಇಶ್ಯೂಸ್ ಎಲ್ಲ ಇರೋದ್ರಿಂದ ಹೋಯ್ತು. ಈರುಳ್ಳಿ ಅಲ್ಲ ಸೊ ಮುಗೀತು. ಅದೊಂದು ದಿನ ಸ್ಕಿಪ್ ಮಾಡ್ಬಿಡ್ತೀವಿ. ಆಯ್ತು, ದೇವ್ರಿಗೆ ಫಸ್ಟ್ ಡಯಟ್ ದೇವ್ರಿಗೆ ಬಿಟ್ಬಿಟ್ಟು ನಾಳೆಯಿಂದ ಸ್ಟ್ರಿಕ್ಟ್ ಡಯಟ್ ಮಾಡ್ಬಿಟ್ಟು ಫಾಲೋ ಮಾಡ್ತೀವಿ. ಅಂಡ್ ಇವತ್ತು ನಮ್ಮ ಅತ್ತೆ ಬಂದಿದ್ದಾರೆ ಮನೆಗೆ. ಅಂಡ್ ಒಳ್ಳೆ ಮಳೆಗಾಯ್ತು ನೋಡಿ, ಸಿಕ್ಕಾಪಟ್ಟೆ ಮಳೆ. ಅಂಡ್ ಊಟ ನಾನು ಈ ಜನ್ಮಂದೆ ಫಸ್ಟ್ ಟೈಮ್ ನಾನು ಮಾತಾಡ್ತಿರೋದು. ಸೊ ಮಳೆ ಬರ್ತಿದೆ, ಅದಕ್ಕೆ ನನ್ ಫೇವ್ರೇಟ್ ಅಂದ್ರೆ ನಮ್ಮ ಅತ್ತೆ ಮಾಡೋದು 2 ಫುಡ್ ನಮ್ಗೆ ಸಿಕ್ಕಾಪಟ್ಟೆ ಇಷ್ಟ. ಏನಂದ್ರೆ ಉಪ್ಪಿಟ್ಟು, ಮತ್ತೆ ಉಪ್ಪಿಟ್ಟು ಅಷ್ಟೇ ಬನ್ಸಿ ರವೆಲ್ ಇಷ್ಟ ಅಲ್ಲ, ನಾರ್ಮಲ್ ರವೆಲ್ ಇಷ್ಟ. ಅಂಡ್ ಅವಲಕ್ಕಿ ಚಿತ್ರಾನ್ನ. ಸೊ ಅದಕ್ಕೆ ಇವತ್ತು ಬಂದಿದ್ದಾರೆ, ಮಾಡಿಸ್ಕೊಂಡ್ಬಿಡೋಣ ಅಂತ ಅನ್ಕೊಂಡು ಇವತ್ತು ಹೇಳಿದೀನಿ ಅವಲಕ್ಕಿ ಚಿತ್ರಾನ್ನ ಮಾಡ್ಕೊಡಿ ಅಂತ. ಆಯ್ತು ಇವತ್ತು ಬನ್ನಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮನೆಗೆ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಅವಲಕ್ಕಿ ಚಿತ್ರಾನ್ನ ಮಾಡಿಸ್ಕೊಂಡು ಚಳಿಗೆ ಬಿಸಿ ಬಿಸಿಯಾಗಿ ತಿಂತೀನಿ ಅಂತ ತೋರಿಸ್ತೀನಿ. ಓಕೆ, ಸೀ ಯು ದೇರ್. ಅವಲಕ್ಕಿ ತಿನ್ಬೇಕು ಅಂತ ಸಿಕ್ಕಾಪಟ್ಟೆ ಸೇರ್ಕೊಂಡೆ. ನೋಡಿದ್ರೆ ಮನೇಲಿ ಅವಲಕ್ಕಿನೇ ಇರ್ಲಿಲ್ಲ. ಸೊ ಅದಕ್ಕೆ ಚಳಿ ತಿನ್ಲೇಬೇಕು, ನನ್ಗಂತೂ ಒಂದ್ಸಲಿ ತಿನ್ಬೇಕಂದ್ರೆ ತಿನ್ಲೇಬೇಕು ಅಂತ. ಅದಕ್ಕೆ ಹಿಂಗೋ ಕಳೆಪುರಿ ಇತ್ತು. ಸೊ ಅದಕ್ಕೆ ಮಂಡಕ್ಕಿ ಮಾಡೋಣ ಅಂತ ಅನ್ಕೊಂಡಿದೀನಿ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅದಂದ್ರೆ ಯಾವಾಗೋ ಒಂದ್ಸಲ ಮಾಡಿದ್ದೆ. ಅದು ಹೆಂಗೆ ಅಂದ್ರೆ ಕಳೆಪುರಿ ನೆನ್ಸ್ಬಿಟ್ಟು ಚಿತ್ರಾನ್ನ ಗೊಜ್ಜುಕ್ ಮಾಡ್ಕೊಂಡಿದ್ದೆ. ಐ ಥಿಂಕ್ ನನ್ ಮದ್ವೆಯಲ್ಲಿ, ಕರೆಕ್ಟ್ ಮದ್ವೆ ಟೈಮಲ್ಲಿ ಅವಾಗ. ಅದು ಬಿಟ್ರೆ ಇವತ್ತೇ ಮಾಡ್ತಿರೋದು. ಇದು ಹೆಂಗೆ ನನ್ ಫೇವ್ರೇಟ್ ಅಂದ್ರೆ, ನಾನು ಫಸ್ಟ್ ತಿಂದಿದ್ದು ಯಾವಾಗ ಅಂತಂದ್ರೆ ನಾನು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಿದ್ನಲ್ವ. ಸೊ ಆಗ ನನ್ನ ಫ್ರೆಂಡು, ಆಕ್ಚುಲಿ ನಾನು ಅವಾಗ ಜಾಸ್ತಿ ಬಾಯ್ಸ್ ಜೊತೆನೆ ಇರ್ತಿದ್ದು. ಸೊ ನಮ್ ತಾತ ಅಂತೂ ಇಟ್ಟು ಆಡ್ಸ್ಕೊಂಡ್ ಹೊಡಿಯೋರು. ಎಲ್ಲನೂ ನೋಡ್ಬಿಟ್ರೆ ಗಂಡು ಮಕ್ಳ ಜೊತೆ ಫುಲ್ ರೌಂಡ್ ಎಲ್ಲ ಹೊಡಿತಿದ್ರಿ ಅವಾಗ. ಅಂದ್ರೆ ಅಂಗಡಿಗೆ ಮತ್ತೆ ಅವರು ಆಗ ನೀರ್ ತಗೊಂಬ ಅಂತ ಹೇಳೋದು, ಇಲ್ಲ ಅದ್ ತಗೊಂಬಂದು ಇದ್ ತಗೊಂಬಂದಿ ಅಂತ ಹೇಳೋದು. ಅವಾಗೆಲ್ಲ ಇವ್ರ ಜೊತೆ ಎಸ್ಕೇಪ್ ಆಗ್ಬಿಡ್ತಿದ್ದೆ. ಸೊ ಅಂಗಡಿಗಳಿಗೆ ಹೋಗೋದು ಒಂದು ಮೆಮೊರೀಸ್ ಇದೆ. ಕದ್ಕೊಂಡ್ ಅಂಗಡಿಗೆ ಹೋಗ್ಬಿಡೋದು. ಅವಾಗೆಲ್ಲ ಪೆಟ್ಟಿ ಅಂಗಡಿ ತರ ಇರೋದು. ಸೊ ಫುಲ್ ಎಲ್ಲ ಕದ್ಕೊಂಡ್ ತಿನ್ನೋದು, ಈ ತರ ಎಲ್ಲ ಮಾಡ್ತಿದ್ವಿ. ಸೊ ಅವಾಗ ನನ್ನ ಫ್ರೆಂಡ್ ಒಬ್ರು ರಾಜು ಅಂತಿದ್ರು. ಅವರು ಇದನ್ನ ಫಸ್ಟ್ ಅವ್ರ ಇದ್ರಲ್ಲೇ ತಿಂದಿದ್ದು ನಾನು. ಸೊ ಅವ್ರ ಮನೇಲಲ್ಲ ಅನ್ಸುತ್ತೆ, ಬಾಕ್ಸ್ ಅನ್ಸುತ್ತೆ. ಅವಾಗ ಅಲ್ಲಿ ತಿಂದಿದ್ದು, ಅಲ್ಲಿ ನನ್ ಫಸ್ಟ್ ಇಷ್ಟ ಆಗಿದ್ದು. ಅದೇ ಬಿಟ್ರೆ ನೆಕ್ಸ್ಟ್ ನಾನು ತಿಂದಿದ್ದು ಈಗ MCA ಮಾಡ್ಬೇಕಾದ್ರೆ ನನ್ನ ಫ್ರೆಂಡ್ ವಿದ್ಯಾ ಅಂತ. ಸೊ ಅವ್ರು ತಂದಾಗೆಲ್ಲ ಚೈ ತಗೋ ಅಂತ ಹೇಳಿ ಕೊಟ್ಬಿಡೋರು. ಬೆಳಿಗ್ಗೆ ಬಂದಿದ ತಕ್ಷಣ ಕೊಟ್ಬಿಡೋರು. ಸೊ ಅವರು ಅಷ್ಟೇ, ಅವ್ರು ತುಂಬಾ ಚೆನ್ನಾಗಿ ಮಾಡ್ತಿದ್ರು. ಅಂಡ್ ಅದ್ ಬಿಟ್ರೆ ಎಲ್ಲೂ ಇಲ್ಲ. ಅದ್ ಬಿಟ್ರೆ ಇದೆ. ಆದ್ರೆ ನಂಗೆ ಇದ್ದಲ್ಲಿ ಫುಲ್ ಖುಷಿ ಆಗೋಯ್ತು. ನಂಗೆ ಇದನ್ನ ಮಾಡ್ತಾರ ಅಂತ ಹೇಳ್ಬಿಟ್ಟು ಅವ್ರು ಓಡೋರೆಲ್ಲ ಬರೀ ಅದನ್ನೇ ತಿಂತಿದ್ದ. ಅಂದ್ರೆ ಹೊಸದಾಗಿ ಹೋಟೆಲ್ ಓಪನ್ ಮಾಡಿದೀವಿ ಅವಾಗ ಅವರು, ದಾವಣಗೆರೆ ಅಂದ್ರೆ ಅಲ್ಲೇ ಅಲ್ವಾ ಸ್ಪೆಷಲ್ ಇದು. ಸೊ ಅವಾಗ ನಾನು ಖುಷಿ ಆಗೋದು ನನಗೆ, ಅಯ್ಯೋ ಇಲ್ಲೂ ಇದೆಲ್ಲ ಓಪನ್ ಆಗ್ಬಿಟ್ಟಿದ್ಯಾ ಅಂತ. ಆಮೇಲೆ ಹೋಗ್ತಾ 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 ಅವ್ರು ಸ್ಟಾಪೇ ಮಾಡ್ಬಿಟ್ರು. ನಾನು ಟಿಫನ್ ಹೋದಾಗೆಲ್ಲ ನಾನು ಅದನ್ನೇ ತಿಂತಿದ್ದು ಇಸ್ಕೊಂಡು. ಸೊ ಅವಾಗ ಅಲ್ಲಿ ಮಿಸ್ ಆಯ್ತು. ಆಮೇಲೆ ಆರನಗರದಲ್ಲಿ ಜಾಸ್ತಿ ದಾವಣಗೆರೆ ಬೆಣ್ಣೆ ದೋಸೆ ಇದೆಯಲ್ಲ. ಸೊ ಅದಕ್ಕೆ ಅಲ್ಲೆಲ್ಲಾ ಕೇಳ್ಕೊಂಡ್ ಬಂದೆ. ಅವ್ರು ಈ ತರ ಇದೆ ಅಂದ್ರೆ ನಾರ್ಮಲ್ ಡ್ರೈ ಇದೆ, ಈ ತರ ಎಲ್ಲ ಮಾಡಿಲ್ಲ ಅಂತಂದ್ರು. ಅವಾಗ ನಾನು ಆಯ್ತು ಏನ್ ಮಾಡಕ್ಕಾಗಲ್ಲ ಅಂತ ಸುಮ್ಮನೆ ಆಯ್ತು. ಅಂಡ್ ಅಲ್ಲಿ ದಾವಣಗೆರೆ ದೋಸೆ ತಿಂತಿರಲ್ವಾ, ಅಲ್ಲೇ ಪಕ್ಕದಲ್ಲಿ ಒಂದು ಹೋಟೆಲ್ ಇದೆ, ಅವರು ಮಾಡಿರೋದು. ಓಕೆನಾ. ಒಂದ್ಸಲ ನಾನು ನಮ್ಮ ಅಕ್ಕ ನನ್ನ ತಂಗಿ ಬಂದಿದ್ರಪ್ಪ, ಅವಾಗ ಹೋಗಿದ್ರೆ ಅವ್ರು ಮಾಡ್ಕೊಂಡು ತಿಂತಿದ್ದಾರೆ. ಆಮೇಲೆ ನಾನು ಅಲ್ಲಿದೆ ಕೇಳು ಅಂತ. ಆಮೇಲೆ ನಮ್ಮ ಅಕ್ಕ ಹೇಳಿದ್ರು ಇದೇನ್ ಸಿಗುತ್ತೆ ಅಂತ. ಅವರು ನಾನೇ ಮಾಡ್ಕೊಂಡಿದ್ದಷ್ಟೇ, ನಮಗೆ ತಿನ್ನೋದಿಕ್ಕೆ ನಾಷ್ಟಕ್ಕೆ ಅಂತಂದ್ರು. ಆಮೇಲೆ ಮೊನ್ನೆ ರೀಸೆಂಟ್ 2 days ಬ್ಯಾಕ್ ಹೋಗಿದ್ದೆ, ಅವ್ರು ಕೂಡ ಮಾಡ್ಕೊಂಡು ತಿಂತಿದ್ದಾರೆ. ನಾನು ಹಿಂಗೆ ನೋಡ್ತಾ ಇದೀನಿ. ಅಂದ್ರೆ ನಂಗೆ ಅಷ್ಟು ಇಷ್ಟ ನಂಗೆ ಈ ಕಲೆಪುರಿಯಲ್ಲಿ ಮಾಡೋಂಥದ್ದು. ನಂಗೆ ಕಲೆಪುರಿ ಅಂದ್ರೇನೆ ಇಷ್ಟ. ಕಲೆಪುರಿಯಲ್ಲಿ ಕಾಫಿ ಅವ್ರು ಟೀ ಹಾಕೊಂಡ್ ಕುಡಿತಾರೆ, ನಮ್ಮ ಮಾಡ್ತಾರೆ. ಸೊ ಬಟ್ ನನ್ಗೆ ಕಾಫಿ ಹಾಕೊಳ್ಳೋದು ಇಷ್ಟ. ಒಂದು ಕಲೆಪುರಿ ಉಂಡೆ ಇಷ್ಟ, ಸ್ವೀಟ್ ಉಂಡೆ ಕಲೆಪುರಿದು. ಆಮೇಲೆ ಈ ತರ ಮಾಡ್ಕೊಂಡು ತಿನ್ನೋದು ತುಂಬಾ ಇಷ್ಟ. ನೆನೆಸಿಟ್ಕೊಂಡು ನೀರ್ನೆಲ್ಲ ತೆಗ್ದು ಅದಕ್ಕೆ ಹಾಕ್ತಿದೀನಿ.
ಮತ್ತೆ ತಿನ್ನೋರಿದ್ರೆ ಹಾಕ್ಕೊಡ್ತೀನಿ, ಜೊತೆಗೆ ತಿಂತೀನಿ. ಒಬ್ಬರೇ ಅಂತ ನಾನೇನು ಮಾಡ್ಕೊಂಡು ತಿನ್ನಲ್ಲ. ಅವತ್ತು ಫಸ್ಟ್ ತಿನ್ಬೇಕು ಅಂತ ಸಿಕ್ಕಾಪಟ್ಟೆ ಕ್ರೇವ್ ಆಗ್ಬಿಟ್ಟು ಮಾಡ್ಕೊಂಡು ತಿಂತೀನಿ. ಒಂದು ಹಾಕೊಂಡು ಮಿಕ್ಸ್ ಮಾಡ್ತಿದ್ದೀನಿ. ಇದಕ್ಕೆ ಹುಳಿ ಕಮ್ಮಿ ಹಾಕಿದ್ದೀನಿ, ಹಂಗೆ ಹುಳಿ ಇರಬೇಕು. ಬಟ್ ಲೋಕಿಯಾಗೆ ಹುಳಿ ಇರಬಾರ್ದು. ಸುಧಾರಿಸೋರು ಬಿಗ್ ಬಾಸ್ ನೋಡ್ತಿದ್ದಾರೆ, ಫುಲ್ ಸೌಂಡ್ ಜಾಸ್ತಿ ಇಟ್ಬಿಟ್ಟಿದ್ದಾರೆ. ಅಷ್ಟು ನನ್ನ ಮೈ ಕುಡ್ಬೇಕು ಗೈಸ್, ನಿಜವಾಗ್ಲೂ ಎಲ್ಲೋ ಇಟ್ಬಿಟ್ಟಿದ್ದೀನಿ, ಮೈಗೂ ಸಿಗ್ತಾನೆ ಇಲ್ಲ. ನಮ್ಮ ಬ್ರದರ್ಸ್ ಎಲ್ಲ ಅದನ್ನೇ ಹೇಳ್ತಿದ್ರು, ಚೈ ಮೈಕ್ ಇಟ್ಕೊಂಡು ಏನ್ ಮಾಡ್ತಿದ್ಯಾ ನೀನು ಅಂತಂದ್ರು. ಐ ಥಿಂಕ್ ಇಷ್ಟೇ ಇಷ್ಟ ಆಗ್ಬಿಟ್ಟಿದೆ. ನಾನು ಇಷ್ಟೇ ಕೊಡ್ತೀನಿ ಲೋಕಿ ಓಕೆ, ನಾನೇ ಸಾಕು, ಜಾಸ್ತಿ ಪೌಡರ್ನ ಹಾಕಿ ಮಿಕ್ಸ್ ಕಟ್ಟಿ ಫೈನಲ್ ಟಚ್ ಅಪ್ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಸೊ ಈಗ ಇದನ್ನ ಒಂದು 2 ನಿಮಿಷ ಮುಗಿಸ್ತೀನಿ. ಕೊತ್ತಂಬರಿ ಸೊಪ್ಪು ಇಟ್ಕೊಂಡ್ಬಿಟ್ಟೆ ಫಸ್ಟ್. ನಂಗೆ ಆಮೇಲೆ ಕ್ಲೀನ್ ಮಾಡೋದಕ್ಕೆ ಇಷ್ಟ ಆಗಲ್ಲ. ಸೊ ಮಾಡ್ಬೇಕಾದ್ರೆ ಹಿಂಗೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಅವಾಗ ನೆಮ್ಮದಿ ಕುತ್ಕೊಂಡು ತಿನ್ಬೋದು. ಆಮೇಲೆ ತಿಂದ್ಮೇಲೆ ಅಯ್ಯೋ ಕ್ಲೀನ್ ಮಾಡ್ಬೇಕಲ್ಲ ಅಂತ ಅನ್ಕೊಳ್ಳೋದು ತಪ್ಪುತ್ತೆ. ಸೊ ಅದಕ್ಕೆ ಓಕೆ, ಸುಮ್ಮನೆ ಹಾಗೆ ಬಿಡೋದು ಬೇಡ ವ್ಲಾಗ್ ಅಂತ ಹೇಳಿ ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ಇವತ್ತೊಂದು ವ್ಲಾಗ್ ಹಾಕ್ತಿದ್ದೀನಿ ಅಷ್ಟೇ. ಗೊತ್ತಿಲ್ಲ ಹೆಂಗ್ ಬಂದಿರ್ತೈತೆ ಅಂತ. ಹೆಂಗಿದ್ರೆ ಏನು ಚಿಂತಾ ಇರೋದು. ಇಷ್ಟು ಕೊಡ್ತೀನಿ, ಯಾಕಂದ್ರೆ ಅವ್ರು ಊಟ ಮಾಡಿದ್ದಾರೆ. ಅಷ್ಟು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದೆ. ಸೊ ಬ್ಲೂಬಿ ಅವರಿಬ್ರು ಊಟ ಮುಗಿಸಿದ್ದಾರೆ. ಸೊ ಅದಕ್ಕೆ ಅವ್ರಿಗೆ ಟೇಸ್ಟಿಗೆ ಚಳಿ ಅಂತ ಮಾತ್ರ ಇಷ್ಟು ಕೊಡ್ತೀನಿ ಸಾಕು, ಯಾಕಂದ್ರೆ ಅವ್ರು ತಿನ್ನಲ್ಲ. ಅದಕ್ಕೆ ಸೊ ಬೆಳಿಗ್ಗೆ ಬಂದು ಇಲ್ಲಿ ಲೈಟ್ ಆನ್ ಮಾಡ್ತೀನಲ್ವ, ಸೊ ಆಗ ಇಲ್ಲಿ ಅವ್ರ ಬ್ಲೆಸ್ಸಿಂಗ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ. ಸೊ ಇದೆಲ್ಲ ಚಿತ್ರಕಲೆ ನನ್ನ ಮಗಳು ಮಾಡಿರೋದು. ಆ್ಯಂಡ್ ಇವ್ರ ಪ್ರಸಾದನೇ ಅದರಲ್ಲಿ ಇದು ಮಾಡ್ತಿರೋದು ಗೈಸ್. ಸೊ ಏನೂ ಆಗಲ್ಲಲ್ವಾ, ಎಲ್ಲ ಒಂದೇ. ಬನ್ನಿ ಈಗ ಅವ್ರಿಗೆ ಕೊಡೋಣ. ಮಂಡಕ್ಕಿ ಮಾಡ್ಕೊಡಿ ಅಂದರೆ ಬಂದ್ಬಿಟ್ಟು ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಆರಾಮಾಗಿ. ಹಾಂ ತಗೊಳ್ಳಿ. ಚಿಕ್ಕದು ಚೆನ್ನಾಗೈತೆ ಇಲ್ಲ ಗೊತ್ತಿಲ್ಲ. ಎಕ್ಸ್ಟ್ರಾ ಆರ್ಡಿನರಿ ಇದೆಯಾ? ಮಸ್ತ್ ಐತಾ? ನೀವು ಯಾವತ್ತು ತಿಂದಿಲ್ಲ, ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಟೇಸ್ಟ್? ಚಳಿ ಚೆನ್ನಾಗಿತ್ತಲ್ಲ. ಸೂಪರ್ ಆಗೈತೆ, ಚೆನ್ನಾಗೈತೆ. ಬಟ್ ಸ್ವಲ್ಪ ಜಾಸ್ತಿ ನೆಂದ್ಬಿಟ್ಟಿಲ್ಲ. ಉಪ್ಪಾಕಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಈ ಕಳೆ ಪುರಿ ಉಪ್ಪಾಗಿತ್ತು ನಾನು ತಿನ್ಬೇಕಾದ್ರೆ. ಸೊ ಉಪ್ಪು ಜಾಸ್ತಿ ಆಗ್ಬಿಟ್ರೆ ಯಾಕೆ ಅಲ್ವಾ. ಬಟ್ ಚೆನ್ನಾಗಿದೆ, ಬಿಸಿ ಬಿಸಿ. ಸ್ನಾಕ್ಸ್ ಚೆನ್ನಾಗಿರುತ್ತೆ ಸಾಯಂಕಾಲ ಹೊತ್ತು. ಓಕೆ ಬಾಯ್, ಟೇಕ್ ಕೇರ್. ನಾನು ನೆನ್ನೆ ಬಿಗ್ ಬಾಸ್ ನೋಡಿಲ್ಲ, ಇವತ್ತು ನಾನು ಬಿಗ್ ಬಾಸ್ ನೋಡ್ಬೇಕು. ಅಂಡ್ ಯಾವ್ದೆಲ್ಲ ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಇಷ್ಟ? ನಂಗೆ ತ್ರಿವಿಕ್ರಮ್ ಅಂದ್ರೆ ಇಷ್ಟ. ತ್ರಿವಿಕ್ರಮ್ ಅಂದ್ರೆ ಜಾಸ್ತಿ ಇಷ್ಟ ನಂಗೆ. ಸೊ ಇವ್ರಿಗೆ ಜಲಸ್ ಫೀಲ್ ಆಗ್ತಿಲ್ಲ ತಾನೇ? ಏನು ನೋಡಿ ಗೈಸ್, ಎಷ್ಟು ಜಲಸ್ ಫೀಲ್ ಆಗ್ತಿದೆ. ಓಕೆ, ಸಿ ಯು, ಬಾಯ್, ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್.